ಆಗ್ತದೆ. ಅದರಿಂದ ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆಗ್ತದೆ. ಅದರಿಂದ ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಭವನವನ್ನು ಕಟ್ಟಿದ್ದಾರೆ. ಮತ್ತೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ಇನ್ನು ಬಹಳಷ್ಟು ಜನ ಮಾತನಾಡಿದ್ದಾರೆ, ಸಮಯವನ್ನು ಅರಿತು. ಆಮೇಲೆ ನಮ್ಮ ಸಿದ್ದನಾಯಕದ ಒಂದು ಬೇಡಿಕೆ ಇದೆ, ಬಂಜಾರ ಭವನದಲ್ಲಿ ಮತ್ತೆ ಒಂದಿಷ್ಟು ರೂಮ್ಗಳನ್ನು ಕಟ್ಟಿಸ್ಬೇಕು. ಬಂದಂಥವ್ರಿಗೆ ಭಾಳ ತೊಂದರೆ ಇದೆ. ಅಲ್ಲಿ ಬಂದಾಗ ಅಲ್ಲಿ ಉಳ್ಕೊಳ್ಳೋಕೆ ನಾವು ಲಾಡ್ಜ್ಗೆ ಹೋಗ್ಬೇಕಾಗ್ತದೆ. ಅದರಿಂದ ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿನ ಸರಿ ಅಂದರೆ ಮಾರ್ಚಲ್ಲಿ ನನಗೆ ಬಜೆಟ್ನಲ್ಲಿ ಮಾಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನಾವು ಕೂಡ ಇವತ್ತು ಬಂದು ಈ ಬಂಜಾರ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮ ಎಲ್ಲರ ಕಣ್ಮಣಿ ಅಂತ ಹೇಳಿದ್ರೆ ಮಾದೇವಪ್ಪರು ಮತ್ತು ಪರಮೇಶ್ವರ್ ಸಾಹೇಬರು ನಮಗಿಬ್ರು ಈ ಒಂದು ಕಣ್ಣಿದ್ದಾರೆ. ಏನೇ ಇದ್ರು ಸಹಿತ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇಂಥ ಕೆಲಸ ಆಗ್ಬೇಕು ಅಂದ್ರೆ ಇಬ್ಬರು ಕೂಡ ಮಾಡಿಸ್ಕೊತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಂಜಾರ ಭವನದಲ್ಲಿ ಮತ್ತೆ ಒಂದಿಷ್ಟು ರೂಮ್ಗಳನ್ನು ಕಟ್ಟಿಸ್ಬೇಕು. ಬಂದಂಥವ್ರಿಗೆ ಭಾಳ ತೊಂದರೆ ಇದೆ. ಅಲ್ಲಿ ಬಂದಾಗ ಅಲ್ಲಿ ಉಳ್ಕೊಳ್ಳೋಕೆ ನಾವು ಲಾಡ್ಜ್ಗೆ ಹೋಗ್ಬೇಕಾಗ್ತದೆ. ಅದರಿಂದ ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ